ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಂದಿರೋ ಜಸ್ಟ್ ಅಪ್ಡೇಟು, ನಮ್ಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆದ ನಂತರ ನಮ್ಗೆ ಯಾವುದೇ ರೀತಿಯ ಅಪ್ಡೇಟ್ ಅಂತೂ ಬರ್ತಾನೆ ಇರಲಿಲ್ಲ. ಜಸ್ಪ್ರೀತ್ ಬೂಮ್ರಾ ಅವರು ಚಾಂಪಿಯನ್ ಟ್ರೋಫಿಗೆ ಆಡ್ತಾರೋ ಇಲ್ವೋ ಅನ್ನೋದನ್ನ ತುಂಬಾ ನಾವು ವೇಟ್ ಮಾಡಿ ನೋಡ್ತಾ ಇದ್ದೋ. ಆದ್ರೆ ಇವಾಗ ಬರ್ತಾರಂತ ಆಸ್ ಪರ್ ದ ರಿಪೋರ್ಟ್ ನ ಪ್ರಕಾರ ಬೂಮ್ರಾ ಅವರು ಈ ಚಾಂಪಿಯನ್ ಟ್ರೋಫಿಗೆ ಅನ್ಅವೈಲೇಬಲ್ ಆಗಿರ್ತಾರಂತೆ. ಅವರು ಅವೈಲೇಬಲ್ ಆಗೋದು ಬರೀ ಫೈನಲ್ಗೆ ಮಾತ್ರ ಅವೈಲೇಬಲ್ ಆಗಿರ್ತಾರಂತ ರಿಪೋರ್ಟ್ ಬರ್ತಿದೆ. ಇದು ನಮ್ಮ ಇಂಡಿಯಾಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅಲ್ಲಿ ಸ್ಟ್ರಾಂಗ್ ಆಗಿ ಮಹಮ್ಮದ್ ಶಮಿ ಅವರು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ರೆ, ಇವಾಗ ಜಸ್ಪ್ರೀತ್ ಬೂಮ್ರಾ ಅವರು ಬ್ಯಾಕ್ ಸ್ಪೆಲ್ಲಿಂಗ್ ಇಂದ ಇವರು 2-3 ವೀಕ್ ಇಂದ ಇನ್ನು 1.5 ತಿಂಗಳ ಗಂಟ ಇವ್ರಿಗೆ ರೆಸ್ಟ್ ಬೇಕಂತೆ. ಹಾಗೆ ಅವ್ರಿಗೆ ಬ್ಯಾಕ್ ಇಂಜುರಿ ಏನು ಆಗಿಲ್ವಂತೆ, ಆದ್ರೆ ಅವ್ರಿಗೆ ಆಗಿರೋದು ಬರೀ ಬ್ಯಾಕ್ ಸ್ಪೆಲ್ಲಿಂಗ್ ಅಂತೆ. ಇದನ್ನ ರಿಕವರಿ ಆಗ್ಬೇಕು ಅಂದ್ರೆ ಇವರಿಗೆ ಇನ್ನ 1.5 ತಿಂಗಳು ಪೂರ್ತಿ ರೆಸ್ಟ್ ಬೇಕಂತೆ. ಇವ್ರು ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಟ್ರೀಟ್ಮೆಂಟ್ ನ ತಗೋತಾ ಇದಾರೆ. ಇದಾದ ನಂತರ ಇನ್ನ ಇವರು NCA ರಿಪೋರ್ಟ್ ಮಾಡಿಲ್ಲ. ಇವರು NCA ರಿಪೋರ್ಟ್ ಮಾಡಿದ ನಂತರ ಇವರು ಒಂದು 2 ವೀಕ್ಸ್ ಅವ್ರ ಜೊತೆನೆ ಇರಬೇಕು. ಅದ್ರಲ್ಲೂ ಅಲ್ಲದೆ ಜಸ್ಪ್ರೀತ್ ಬೂಮ್ರಾ ಅವರು NCA ಹತ್ರ ಯಾವ ತರ ಇರ್ತಾರೆ, ಏನು ಫಿಟ್ ಆಗಿರ್ತಾರ ಏನು ಅನ್ನೋದನ್ನ NCA ಜಸ್ಪ್ರೀತ್ ಬೂಮ್ರಾ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಿ ಇವರು ನೆಕ್ಸ್ಟ್ ಆಡುವಂತ ಚಾಂಪಿಯನ್ ಟ್ರೋಫಿಗೆ ಆಡಿಸ್ಬೋದಾ ಪ್ಲೇಯಿಂಗ್ 11 ಅಲ್ಲಿ, ಮತ್ತೆ 15 ಮೆಂಬರ್ ಸ್ಕ್ವಾಡ್ ಅಲ್ಲಿ ಇವ್ರನ್ನ ತಕೋಬೋದಾ ಅನ್ನೋದನ್ನ ರಿಪೋರ್ಟ್ ನ ಕೊಡಬೇಕು NCA ಅವರು. ಆದ್ರೆ ಇನ್ನ ಜಸ್ಪ್ರೀತ್ ಬೂಮ್ರಾ ಅವರು NCA ಇನ್ನ ರಿಪೋರ್ಟ್ ಮಾಡಿಲ್ಲ, ಅದು ನಮಗೆ ಗೊತ್ತಿರೋ ವಿಷಯ. ಆದ್ರೆ ಇವ್ರಂತೂ ಪಕ್ಕ ಇವಾಗ ಬಂದಿರೋ ರಿಪೋರ್ಟ್ ನ ಪ್ರಕಾರ ಇವರು ಚಾಂಪಿಯನ್ ಟ್ರೋಫಿಗೆ ಅಂದ್ರೆ ಗ್ರೂಪ್ ಸ್ಟೇಜ್ ಮ್ಯಾಚ್ ಗಳಿಗೆ ಅನ್ಅವೈಲೇಬಲ್ ಆಗಿರ್ತಾರಂತೆ. ಇವರು ಬರೀ ಏನಾದ್ರೂ ಅವೈಲೇಬಲ್ ಆದ್ರೆ ಸೆಮಿಫೈನಲ್ ಅಂಡ್ ಫೈನಲ್ ಗೆ ಅವೈಲೇಬಲ್ ಆಗ್ತಾರಂತೆ. ಅದು ಮಾರ್ಚ್ ಇಂದ ಇವರು ಗ್ರೂಪ್ ಸ್ಟೇಜ್ ಮ್ಯಾಚಸ್ ಮಿಸ್ ಮಾಡ್ಕೋತಿದ್ದಾರೆ. ಅದರಲ್ಲೂ ಅಲ್ಲದೆ ಇಂಡಿಯನ್ ಕಮಿಟಿ ಮೀಟಿಂಗು ಸಹ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಏನು 50 ಮೆಂಬರ್ಸ್ ಸ್ಕ್ವಾಡ್ ಅಲ್ಲಿ ಇವ್ರನ್ನ ತಕೋಬೇಕೋ ಬೇಡವೋ ಅನ್ನೋ ಯೋಚನೆನೂ ಬರುತ್ತೆ. ಹಾಗೆ ಏನ್ ಆಗುತ್ತಂತ ಗೊತ್ತಿಲ್ಲ. ಇನ್ನ ಇವರು NCA ಹೋಗಿ ರಿಪೋರ್ಟ್ ಮಾಡಿ ಅವ್ರ ಹತ್ರ 3 ವೀಕ್ಸ್ ಇದ್ದು ಅವರು ಇವ್ರ ಬಗ್ಗೆ ಸರ್ಟಿಫೈ ಮಾಡಿ ಇವರು ಮ್ಯಾಚ್ಗೆ ಆಡೋಕೆ ಫಿಟ್ ಇದಾರೆ ಅಂತ BCCIಗೆ NCA ರಿಪೋರ್ಟ್ ಮಾಡ್ತು ಅಂದ್ರೆ ಪಕ್ಕ ಬೂಮ್ರಾ ಅವರು ಚಾಂಪಿಯನ್ ಟ್ರೋಫಿ ಆಡೋದ್ರಲ್ಲಂತೂ ಪಕ್ಕ. ಆದ್ರೆ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಇವ್ರಿಗೆ ಆಗಿರೋದು ಬ್ಯಾಕ್ ಸ್ಪೆಲ್ಲಿಂಗ್ ಅಂತೆ, ಅದಕ್ಕೋಸ್ಕರ ಇವರು ICC ಚಾಂಪಿಯನ್ ಟ್ರೋಫಿ ಗ್ರೂಪ್ ಸ್ಟೇಜ್ ಮ್ಯಾಚ್ ಇಂದ ಮಿಸ್ ಆಯ್ತಾ ಇದ್ದಾರೆ. ಇದು ಇಂಡಿಯನ್ ಫ್ಯಾನ್ಸ್ ಗಳಿಗೂ ಒಂದ್ ಸ್ವಲ್ಪ ಬೇಜಾರಾಗುವಂತ ವಿಷಯ. ಹಾಗೆ ನಿನ್ನೆ ನಡೆದಂತಹ ಮ್ಯಾಚ್ ರಿವ್ಯೂ BGT ರಿವ್ಯೂ ಮೀಟಿಂಗ್ ಇತ್ತು ನಿನ್ನೆ. ಅದಕ್ಕೋಸ್ಕರ ರೋಹಿತ್ ಶರ್ಮಾ ಮತ್ತೆ ಗೌತಮ್ ಗಂಭೀರ್ ಹಾಗೆ ಟೀಮ್ ಸೆಕ್ರೆಟರಿ ಆಗಿರುವಂತ ಟೀಮ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಹಾಗೆ BCCI ಅಧ್ಯಕ್ಷ ರೋಜ್ಗರ್ ಬಿನ್ನಿ ಇವರೆಲ್ಲ ಸೇರಿ ಒಂದು ನಿನ್ನೆ ಮೀಟಿಂಗ್ ಮಾಡಿದ್ರು. ಬಾರ್ಡರ್ ಗವಾಸ್ಕರ್ ಸೋತ ನಂತರ ಏನಕ್ಕೆ ಏನು ಮಿಸ್ಟೇಕ್ ಆಗಿತ್ತು ಅಂತ. ಅದಾದ ನಂತರ ಇವಾಗ ಬಂದಿರೋಂತ ಅಪ್ಡೇಟ್ ನ ಪ್ರಕಾರ ನಿನ್ನೆ ನಡೆದಿರುವಂತ ಮೀಟಿಂಗ್ ಅಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ರೋಹಿತ್ ಶರ್ಮಾ ಅವ್ರಿಗೂ ಸಹ ಈ ಚಾಂಪಿಯನ್ ಟ್ರೋಫಿ ಲಾಸ್ಟ್ ಅವ್ರಿಗೆ ಕ್ಯಾಪ್ಟನ್ ಆಗಿ ಅದನ್ನು ಸಹ ನಿನ್ನೆ ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ. ಹಾಗೆ ನಿನ್ನೆ ಮೀಟಿಂಗ್ ಅಲ್ಲಿ ನೆಕ್ಸ್ಟ್ ಇಂಡಿಯಾಗೆ ಕ್ಯಾಪ್ಟನ್ ಆಗಿ ಯಾರನ್ನ ಮಾಡಬೇಕು ಅಂತ ಬಂದಾಗ ಜಸ್ಪ್ರೀತ್ ಬೂಮ್ರಾ ಅವರ ಹೆಸರು ಬಂದಿದೆ. ಇವ್ರನ್ನೇ ನೆಕ್ಸ್ಟ್ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿ ಮಾಡ್ಬೇಕು ಅಂತ ನಿನ್ನೆ ಮೀಟಿಂಗ್ ಅಲ್ಲಿ ನಡೆದಿದೆ. ಹಾಗೆ ವಿರಾಟ್ ಕೊಹ್ಲಿ ಬಗ್ಗೆನೂ ಮಾತುಕತೆ ಆಗಿದೆ. ಅವ್ರಿಗೂ ಸಹ ಸ್ವಲ್ಪ ಟೈಮ್ ನ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಏನು ಇವಾಗ ಏನ್ ಫೇಲ್ಯೂರ್ ಆಗಿದಾರೋ ಈ BGT ಸೀರೀಸ್ ಅಲ್ಲಿ ಅವರು ಮೊದಲನೇ ಮ್ಯಾಚ್ ಅಲ್ಲಿ 2ನೇ ಇನ್ನಿಂಗ್ಸ್ ಅಲ್ಲಿ 100 ಹೊಡೆದಿದ್ ಬಿಟ್ರೆ ಇನ್ ಯಾವುದೇ ಮ್ಯಾಚ್ ಗಳಲ್ಲೂ ಸಹ ಇವರಿಂದ ಅಷ್ಟೊಂದು ರನ್ ಅಂತೂ ಬರ್ಲಿಲ್ಲ. ಅದಕ್ಕೋಸ್ಕರ ಇವ್ರಿಗೂ ಸಹ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಈ ಚಾಂಪಿಯನ್ ಟ್ರೋಫಿ ಮೇಲೆ ಅವಲಂಬಿತವಾಗಿದೆ. ಇವ್ರೇನಾದ್ರೂ ಈ ಚಾಂಪಿಯನ್ ಟ್ರೋಫಿಲಿ ಸರಿಯಾಗಿ ಆಡ್ಲಿಲ್ಲ ಅಂದ್ರೆ ಇವ್ರನ್ನು ಸಹ ಕೈ ಬಿಡೋ ಅಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಫೇಲ್ಯೂರ್ ಆಯ್ತು ಅಂದ್ರೆ ಈ ಚಾಂಪಿಯನ್ ಟ್ರೋಫಿಲಿ ಪಕ್ಕಾ ನೆಕ್ಸ್ಟ್ BCCI ಇವ್ರನ್ನ ODI ಇಂದ ಬಿಡೋ ಅಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಆದ್ರೆ ಈ ಸಿಚುವೇಶನ್ ಬರ್ದೇ ಇರ್ಲಿ, ನಮ್ಮ ಇಂಡಿಯನ್ ಫ್ಯಾನ್ಸ್ ಗಳಿಗಂತೂ ವಿರಾಟ್ ಕೊಹ್ಲಿ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಇವರು ಸ್ಕ್ವಾಡ್ ಅಲ್ಲಿ ಇಲ್ಲ ಅಂದ್ರೆ ಅವರ ಫ್ಯಾನ್ಸ್ಗಳು ಆಲ್ಮೋಸ್ಟ್ ಮ್ಯಾಚ್ ನೋಡೋದ್ರಲ್ಲೇ ಬಿಟ್ಬಿಡ್ತಾರೆ. ಅವ್ರೇನಾದ್ರೂ ಈ ಚಾಂಪಿಯನ್ ಟ್ರೋಫಿಲಿ ಏನಾದ್ರು ಫೇಲ್ಯೂರ್ ಆಯ್ತು ಅಂದ್ರೆ ಅವರ ಕೆರಿಯರ್ಗೂ ಸಹ ಒಂದು ಕಪ್ಪು ಚಿಕ್ಕಿ ಬರೋಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಹಾಗೆ ನಿನ್ನೆ ನಡೆದಿರೋಂತ ಮೀಟಿಂಗ್ ಅಲ್ಲೂ ಇದ್ರ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ನಡೆದಿದೆ. ಯಾವುದೇ ಸೀನಿಯರ್ ಪ್ಲೇಯರ್ಗಳಾದ್ರೂ ಆಗ್ಲಿ ಇಂಡಿಯಾದಲ್ಲಿ ನಡೆಯುವಂತ ಡೊಮೆಸ್ಟಿಕ್ ಮ್ಯಾಚ್ಗಳನ್ನ ಆಡ್ಬೇಕು ಅಂತ ಮೀಟಿಂಗ್ ನ ಮಾಡಿದಾರಂತೆ. ಯಾವುದೇ ಸೀನಿಯರ್ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಸೀನಿಯರ್ ಪ್ಲೇಯರ್ಗಳೇ. ಆದ್ರೆ ಇವ್ರು ರೆಸ್ಟ್ ಬೇಕು ಅಂತ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರನ್ನ ಮೇನ್ ಟೀಮ್ಗೆ ಕನ್ಸಿಡರ್ ಮಾಡಿದಾಗ ಅವರಿಂದ ಯಾವುದೇ ರೀತಿ ರನ್ಸ್ ಬರ್ದೇ ಇದ್ದಾಗ ನಮ್ಮ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ
ಇವರು ಪರ್ಫಾರ್ಮೆನ್ಸ್ ಅಲ್ಲಿ ಬರಬೇಕು ಅಂತ ಇಂಡಿಯಾದಲ್ಲಿ ನೆಕ್ಸ್ಟ್ ನಡೆಯುವಂತ ಎಲ್ಲಾ ಡೊಮೆಸ್ಟಿಕ್ ಮ್ಯಾಚ್ಗಳಲ್ಲಿ ಇವರು ಆಡ್ಲೇಬೇಕು ಅಂತ BCCI ನಿನ್ನೆ ಮೀಟಿಂಗ್ ಅಲ್ಲಿ ತಗೊಂಡಿದ್ದಾರೆ. ಇವರು ಆಡ್ಲೇಬೇಕು ನೆಕ್ಸ್ಟ್ ಡೊಮೆಸ್ಟಿಕ್ ಮ್ಯಾಚ್ ಅಲ್ಲಿ. ಇದು ನಿನ್ನೆ ನಡೆದಿರುವಂತ BGT ರಿವ್ಯೂ ಮೀಟಿಂಗ್. ಆದ್ರೆ ಇನ್ನ ಇಂಡಿಯಾದ ಚಾಂಪಿಯನ್ ಟ್ರೋಫಿ ವರ್ಲ್ಡ್ ಕಪ್ ಬಗ್ಗೆ ಇನ್ನ ಮೀಟಿಂಗ್ ನಡೆದಿಲ್ಲ, ಇವತ್ತು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ವೇಟ್ ಮಾಡಿ ನಮ್ಮ ಇಂಡಿಯಾದ ಸ್ಕ್ವಾಡ್ ಯಾವ ತರ ಇರುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.